ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೋನ್ಪೇ ಬಿಸ್ನೆಸ್ ಅಕೌಂಟ್ನ ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದ್ರು ಬಿಸ್ನೆಸ್ ಕ್ಲೋಸ್ ಮಾಡಿದ್ರೆ ಅಥವಾ ಏನಾದ್ರು ಯೂಸ್ ಮಾಡ್ತಿಲ್ಲ ಅಂದರೆ ಫೋನ್ಪೇ ಅಕೌಂಟ್ನ ಹೇಗೆ ಡಿಲೀಟ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಮೊಬೈಲಲ್ಲಿ ಫೋನ್ಪೇ ಬಿಸ್ನೆಸ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ಹೆಲ್ಪ್ ಅಂತ ಕಾಣ್ತಾ ಇದೆ ನೋಡಿ. ಈ ಹೆಲ್ಪ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ KYC ಪ್ರೊಫೈಲ್ ಅಪ್ಡೇಟ್ ಅಂತ ಇದೆ ನೋಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಮ್ಯಾನೇಜಿಂಗ್ ಮೈ ಬಿಸ್ನೆಸ್ ಪ್ರೊಫೈಲ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಕೆಳಗಡೆ ಲಾಸ್ಟ್ ಆಪ್ಷನ್ ಇದೆ ನೋಡಿ. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನೀವು ಹೌ ಡು ಐ ಡಿಲೀಟ್ ಮೈ ಫೋನ್ಪೇ ಬಿಸ್ನೆಸ್ ಅಕೌಂಟ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಡಿಲೀಟ್ ನೌ ಅಂತ ಇದೆ. ಈ ಡಿಲೀಟ್ ನೌ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಡಿಲೀಟ್ ನೌ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಸ್ಮಾರ್ಟ್ ಸ್ಪೀಕರ್ ಬೇಕಾ ಅಥವಾ ಅದರ್ ಕನ್ಸರ್ನ್ಸ್ ಅಂತ ಇದೆ. ಇಲ್ಲಿ ನೀವು ಸ್ಮಾರ್ಟ್ ಸ್ಪೀಕರ್ ಬೇಕಾದ್ರೆ ಸ್ಮಾರ್ಟ್ ಸ್ಪೀಕರ್ ಡಿಲೀಟ್ ಮಾಡ್ಕೊಬೋದು. ಅದರ್ ಕನ್ಸರ್ನ್ ಅಂದರೆ ನಿಮ್ಮ ಅಕೌಂಟ್ನೇ ಡಿಲೀಟ್ ಮಾಡ್ಕೊಬೋದು. ನಾನು ಸ್ಮಾರ್ಟ್ ಸ್ಪೀಕರ್ನ ಇದು ಮಾಡ್ತಾ ಇದ್ದೀನಿ, ನೋಡ್ಬೋದು. ಎಸ್ ಪ್ಲೀಸ್ ಕ್ಯಾನ್ಸಲ್ ಅಂತ ಇದೆ. ಎಸ್ ಪ್ಲೀಸ್ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಶೋರ್ ವಿ ವಿಲ್ ಹೆಲ್ಪ್ ವಿತ್ ಯು ಅಂತ ಕಳಿಸಿದರೆ ಈ ಥರ ಬರುತ್ತೆ. SI ವಾಂಟ್ ಕ್ಯಾನ್ಸಲ್ ಅಂತ ಹೊಡೆದ್ರೆ ನಿಮ್ಮ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ನೀವು ಫೋನ್ಪೇ ಬಿಸ್ನೆಸ್ ಅಕೌಂಟ್ನ ತುಂಬ ಈಸಿಯಾಗಿ ಡಿಲೀಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.